ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಮ್ಮ ಮನೆಯಲ್ಲಿ ನಮ್ಮ ತಮ್ಮನ ಮದುವೆ ಪ್ರಿಪ್ರೇಷನ್ ಕೂಡ ನಡೀತಾ ಇದೆ. ಸೊ ಹಂಗಾಗಿ ಇನ್ವಿಟೇಷನ್ ಕಾರ್ಡ್ ಕೂಡ ಬಂದಿತ್ತು, ಅದನ್ನು ನಾವೆಲ್ಲನೂ ಅರೇಂಜ್ ಮಾಡಿ ಇಡ್ತಾ ಇದ್ದೀವಿ. ಹಂಗಾಗಿ ಇನ್ವಿಟೇಷನ್ ಕಾರ್ಡು ಆಮೇಲೆ ಶಾಪಿಂಗ್ ಕೂಡ ಮಾಡಬೇಕಾಗಿತ್ತು. ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ವಿಟೇಷನ್ ಕಾರ್ಡ್ ಕೂಡ ತಂದ್ವಿ. ಆಮೇಲೆ ನಮ್ಮ ತಮ್ಮನಿಗೆ ಹೇಳಿದ್ದೆ, ನಮ್ಮ ಮನೆಗೆ ಬಾ, ಎಲ್ಲ ಅರೇಂಜ್ ಮಾಡಿಕೊಡ್ತೀವಿ ಅಂತ. ಸೊ ಹಂಗಾಗಿ ಇನ್ವಿಟೇಷನ್ ಕಾರ್ಡ್ ಕೂಡ ತಂದಿದ್ದ. ಅದನ್ನು ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಅದರಲ್ಲಿ ಅರಿಶಿನ, ಕುಂಕುಮ, ಮಂತ್ರಾಕ್ಷತೆ ಎಲ್ಲನೂ ಹಾಕಿ ಇಡ್ತಾ ಇದ್ದೀವಿ. ಸೊ ಎಲ್ಲ ಕಾರ್ಡ್ಸ್ ಎಲ್ಲ ಹಾಕಿ ಮಲ್ಕೊಳ್ಳೋ ಅಷ್ಟರಲ್ಲಿ ತುಂಬಾ ಲೇಟಾಗಿತ್ತು. ಸೊ ನೋಡಿ, ಆದರೂ ಕೂಡ ನನ್ನ ಹಸ್ಬೆಂಡ್ ಕೂಡ ಅವರು ಕೂಡ ಅಷ್ಟೇ ಇಂಟ್ರೆಸ್ಟಿಂದ ಎಲ್ಲ ಕೆಲಸನೂ ಮುಗಿಸ್ಕೊಡ್ತೀನಿ ಅಂತ ನಮ್ಮ ಜೊತೆಗೇ ಕೂತು ಎಲ್ಲನೂ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದು ನನ್ನ ತಮ್ಮನ ಮದುವೆ. ಸೊ ಅವ್ರ ಇಂಟ್ರೆಸ್ಟ್ ತೋರಿಸೋದು ದೊಡ್ಡದಾಗುತ್ತೆ. ಸೊ ಆದರೂ ಕೂಡ ಅಷ್ಟೇ ತುಂಬಾ ಇಂಟ್ರೆಸ್ಟಿಂದ ಎಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕನ ಹಸ್ಬೆಂಡ್ಸು ಅಷ್ಟೇ, ನಾವು 4 ಜನ ಅಕ್ಕಂದರು. ಸೊ ಎಲ್ಲ ಹಳೆಯಂದರು ಕೂಡ ಅಷ್ಟೇ ತುಂಬ ಇಂಟ್ರೆಸ್ಟಿಂದ ಎಲ್ಲ ಕೆಲಸನೂ ಮಾಡ್ತಾರೆ. ನೋಡಿ, ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಬೇಗ ಬೇಗ ಮುಗಿಸ್ಕೋಬೇಕು ಅಂತ ಮಾಡ್ತಾಯಿದ್ವಿ. ಯಾಕಂದರೆ ನೆಕ್ಸ್ಟ್ ಡೇ ಮತ್ತೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು, ಅದೆಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಹೋಗಬೇಕಿತ್ತು. ಯಾಕಂದರೆ ನಾವು ಒಂದು ಸತಿ ಊರಿಗೆ ಹೋಗಿಬಿಟ್ರೆ ಮತ್ತೆ ಶಾಪಿಂಗ್ ಎಲ್ಲ ನಾವು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಆದಷ್ಟೆಲ್ಲ ನೆನಪಿಸ್ಕೊಂಡು ಮಾಡ್ತಾಯಿದ್ವಿ. ಸೊ ನೋಡಿದ್ರಲ್ಲ, ಪ್ರೀ ವೆಡ್ಡಿಂಗ್ ಫೋಟೋಶೂಟು. ಸೊ ನಿಮಗೆಲ್ಲ ಯಾವ ಥರ ಅನ್ನಿಸ್ತು ಅಂತ ಹೇಳಿ. ಸೊ ಇವಾಗ ನೆಕ್ಸ್ಟು ಇಲ್ಲಿ ನಾವು ರಿಟರ್ನ್ ಗಿಫ್ಟಿಗೆ ಅಂತ ಬ್ಯಾಗನ್ನು ತೊಗೊಂಡಿದ್ವಿ. ಸೊ ಅಲ್ಲಿ ಮಾಡಿರುವಂಥ ವಿಡಿಯೋದು ಅವರು ಶಾಪವರು ವಿಡಿಯೋ ಮಾಡಿ ಅಂತ ಹೇಳಿದ್ರು. ಸೊ ಹಂಗಾಗಿ ಒಂದು ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಆಪ್ಷನ್ಸು ತುಂಬಾ ಜಾಸ್ತಿ ಇದೆ. ಅಂದರೆ ರಿಟರ್ನ್ ಗಿಫ್ಟ್ ಆಗಿರ್ಬೋದು, ಆಮೇಲೆ ಕಾಲೇಜ್ ಬ್ಯಾಗ್ಸ್ ಆಗಿರ್ಬೋದು, ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು, ಎಲ್ಲನೂ ಆಪ್ಷನ್ಸು ತುಂಬ ಚೆನ್ನಾಗಿದೆ. ಆಮೇಲೆ ರೇಟು ಕೂಡ ಅಷ್ಟೇ ತುಂಬ ರೀಸ್ನೇಬಲ್ ಆಗಿದೆ. ರೀಸ್ನೇಬಲ್ ಆಗಿರುವಂಥ ರೇಟಲ್ಲಿ ತುಂಬ ಚೆನ್ನಾಗಿರುವಂಥ ಬ್ಯಾಗ್ಸನ್ನು ಕೊಟ್ಟರು ನಮಗೆ. ಆಮೇಲೆ ಹೋಮ್ ಡೆಲಿವರಿ ಕೂಡ ಮಾಡ್ತಾರೆ ಇವರು. ಸೊ ಹಂಗಾಗಿ ನಾವು ಇಲ್ಲಿ ಆರ್ಡರ್ ಮಾಡಿ ನಮ್ಮ ಊರಿಗೆ ನಾವು ಹೋಮ್ ಡೆಲಿವರಿ ಮಾಡಿಸ್ಕೊಂಡಿದ್ವಿ. हैंड बैग्स मिलता है, हैंड बैग, हैंड पर्स, कॉलेज बैग, स्कूल बैग, ट्रैवलिंग बैग्स. ये 50 रुपीज़ से स्टार्ट है. 50 से स्टार्ट लेकर 250, 400, 450 तक आइटम मिलेगा आपको. अच्छा हैंड बैग, लेडीज बैग, सब आइटम मिलेगा. जो भी आइटम चाहिए आपको. जो फैंसी बैग जी, शादी में गिफ्ट देने के लिए बैग, जो भी है कोई कॉम्प्लीमेंट आइटम पूरा मिलता है. ऑफिस वेयर्स के लिए, ऑफिस वर्क के लिए कोई भी आइटम, प्रोफेशनल रिटर्न गिफ्ट्स. रिटर्न गिफ्ट के लिए पूरा आइटम मिलता जी है. जी जी पूरा आइटम मिलता है. जी, ठीक है. जो भी ऐसा आइटम मिलेगा वो मिलता है. ओके. मेट्रो बैग राघवेंद्र होटल बैग साइड में आता है. जी, ನೋಡಿ, ಈ ಬ್ಯಾಗನ್ನೇ ನಾವು ಸೆಲೆಕ್ಟ್ ಮಾಡಿದ್ದು. ಆಮೇಲೆ ಪ್ರಿಂಟ್ ಕೂಡ ಹಾಕ್ಸಿದ್ವಿ, ಬಟ್ ಪ್ರಿಂಟಿಂಗ್ ಚಾರ್ಜು ಸಪ್ರೇಟ್ ಆಗುತ್ತೆ. ನಾವು ಈ ಥರದ ಬ್ಯಾಗ್ಸು ಬರೀ ಫ್ರೆಂಡ್ ಸರ್ಕಲ್ಗೆ ಅಂತ ಇಟ್ಟಿದ್ವಿ. ಯಾಕಂದರೆ ರಿಲೇಟಿವ್ಸ್ಗೆಲ್ಲನೂ ನಾವೆಲ್ಲ ಬಟ್ಟೆ ಎಲ್ಲ ತಂದಿದ್ವಿ. ಸೊ ಹಂಗಾಗಿ ನಾವು ಫ್ರೆಂಡ್ಸ್ಗೆ ಮಾತ್ರ ಈ ಥರದ ಬ್ಯಾಗ್ ಕೊಡೋದು ಅಂತ ಪ್ಲ್ಯಾನ್ ಮಾಡಿದ್ವಿ. ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದು ಸತಿ ವಿಸಿಟ್ ಮಾಡಿ. ಸೊ ಇದು ನೆಕ್ಸ್ಟು ನಮ್ಮ ವಾಸುಕಿಗೆ ಹಣ್ಣು ಎರೆದಿರುವಂಥ ವೀಡಿಯೋ. ನೀವೆಲ್ಲ ಅನ್ಕೋಬಹುದಾ, ಹಣ್ಣು ಎರೆಯೋದು ಸಂಕ್ರಾಂತಿಯಲ್ಲೇ ಅಲ್ವಾ, ಇವಾಗ ಶೇರ್ ಮಾಡ್ತಿದ್ದಾರಲ್ಲ ವಿಡಿಯೋ ಅಂತ. ಸೊ ಹೌದು, ನಾವು ಮದುವೆ ಕೆಲಸದಲ್ಲೆಲ್ಲ ಒಂದು ಸ್ವಲ್ಪ ಬ್ಯುಸಿ ಇದ್ವಲ್ಲ. ಸೊ ಹಂಗಾಗಿ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋಸು. ನಮ್ಮ ವಾಸುಕಿಗೆ ಹಣ್ಣು ಎರಿಬೇಕಾಗಿತ್ತಲ್ಲ, ಆಮೇಲೆ ಮದುವೆ ಪ್ರಿಪ್ರೇಷನ್ಸ್ ಕೂಡ ಎಲ್ಲ ನಡೀತಾ ಇತ್ತು. ಸೊ ಹಂಗಾಗಿ ಟೈಮು ಕೂಡ ಜಾಸ್ತಿ ಇರಲಿಲ್ಲ. ಹಾಗೆ ಸ್ವಲ್ಪ ಸಿಂಪಲಲ್ಲೇ ಮುಗಿಸ್ಬೇಡ ಅಂತ ನಮ್ಮ ನೇಬರ್ಗೆ ಕರೆದು ಮುಗಿಸ್ತಾ ಇದ್ವಿ. ಬಟ್ ನಮ್ಮ ವಿಹಾನ್ಸನ್ಗೆ ಮಾತ್ರ ನಾವು 5 ವರ್ಷದವರೆಗೂ ತುಂಬ ಚೆನ್ನಾಗಿ ಮಾಡಿದ್ವಿ ಹಣ್ಣು ಎರಿಯೋದೆಲ್ಲನೂ. ನನಗೆ ಎಷ್ಟಾಗುತ್ತೋ ಅಷ್ಟು ಸೊ ಇರುವಂಥ ಟೈಮಲ್ಲೇ ಅರೇಂಜ್ ಮಾಡಿಕೊಂಡು ಹಣ್ಣು ಎರೆಯೋದೆಲ್ಲನೂ ಮಾಡಿದ್ದೀನಿ. ಮೊದಲಾಗಿದ್ದರೆ ಯಾವ ಫೋಟೋಸ್ ತೆಗಿಯೋಕ್ಕೂ ಬಿಡ್ತಿರಲಿಲ್ಲ ನಮ್ಮ ವಾಸುಕಿ. ಯಾಕಂದರೆ ಅವನಿಗೆ ಫೋಟೋಸ್ ಅಂತಂದರೆ ತಾನೇ ತೆಗಿಬೇಕು ಅಂತ ಅವನು. ಸೊ ಹಂಗಾಗಿ ಯಾವ ಫೋಟೋಸಿಗೂ ಪೋಸ್ ಕೊಡ್ತಾ ಇರಲಿಲ್ಲ. ಸೊ ಇವಾಗ ಹೆಂಗೆ ಮಾಡ್ತಾನೆ ಅಂದರೆ ಫೋನ್ ತಂದು ತಾನೇ ಕೊಡ್ತಾನೆ, ಫೋಟೋಸ್ ತೆಗೀರಿ ಅಂತ.
ಅವನಂತೂ ತುಂಬಾ ಎಂಜಾಯ್ ಮಾಡ್ದ ನೋಡಿ. ಈ ಥರ ನಮ್ದಾಗ ನಾವು ಎಲ್ಲ ಹಣ್ಣು ಎರೆದ್ಮೇಲೆ ತಂದಾಗ ತಾನೇ ಎರ್ಕೋತಾ ಇದ್ದೇನೆ. ಅಂದರೆ ನನಗೆ ಇನ್ನೂ ಹಣ್ಣು ಹಾಕಿ ತಲೆ ಮೇಲೆ ಹಾಕಿ ಅಂತೆಲ್ಲ ತಂದಾಗ ತಾನೇ ಮಾಡ್ಕೋತಾ ಇದ್ದೇನೆ. ನಮ್ಮ ದೊಡ್ಡ ಮಗನಿಗೂ ಅಷ್ಟೇ ತುಂಬಾ ಖುಷಿ ಈ ಥರ ಎಲ್ಲ ಮಾಡೋದ್ರಲ್ಲಿ. ಯಾಕಂದರೆ ಅವನು ತನ್ನ ಫೋಟೋಸ್ ನೋಡಿಬಿಟ್ಟು ಹಾಗೇ ಮಾಡೋಣ, ತಮ್ಮನಿಗೂ ಹಾಗೆ ಮಾಡೋಣ ಅಂತ ಹೇಳ್ತಿರ್ತಾನೆ ಎಲ್ಲ ಫೋಟೋಸಲ್ಲೂ. ಹಂಗಾಗಿ ನೋಡಿ ಅವನ ಕೈಯಿಂದ ಕೂಡ ಎರೆಸಿದ್ವಿ. ನೋಡಿ ಇಷ್ಟ ಆದಮೇಲೆ ಒಂದು ಆರತಿ ಮಾಡಿ ಮುಗಿಸಿದ್ರೆ ಒಂದು ಸಮಾಧಾನ. ಯಾಕಂದರೆ ಹಬ್ಬ ಎಲ್ಲ ಅಂತ ಅಂದರೆ ನಮ್ಮ ಕಲ್ಚರ್ ಏನಿದೆ ಅದು ಮಾಡ್ಕೊಂಡು ಬಂದ್ರೇ ನಮಗೂ ಕೂಡ ಒಂದು ಸಮಾಧಾನ ಇರುತ್ತೆ, ಮಕ್ಳಿಗೂ ಶ್ರೇಯಸ್ಸದು. ಹಣ್ಣು ಎರೆಯೋದು ಮಕ್ಕಳಿಗೆ ತುಂಬ ಶ್ರೇಯಸ್ಸು ಸಂಕ್ರಾಂತಿ ಟೈಮಲ್ಲಿ. ಸೊ ಹಂಗಾಗಿ ಕಂಪಲ್ಸರಿಯಾಗಿ ಹಣ್ಣು ಎರೆಯೋ ಶಾಸ್ತ್ರ ಸಂಕ್ರಾಂತಿ ದಿವಸ ಮಾಡ್ತಾರೆ. ಎಲ್ಲಿಗೆ ಹೊಂಟಿಯಾ? ಆಫೀಸ್ಗೆ ಹೊಂಟಿಯಾ? ಬಾಯ್. ಬ್ಯಾಗ್ನಾಗ ಏನು ಇಟ್ಕೊಂಡು? ಬೇಬಿ ಇಟ್ಕೊಂಡಿಯಾ? ಸೊ ಇಷ್ಟಾಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್. ಸೊ ಇಲ್ಲಿ ನೆಕ್ಸ್ಟು ನಾವು ಊರಿಗೆ ಹೊರಡೋ ಸಮಯ ಬಂದೇ ಬಿಡ್ತು. ನಾವೆಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪರ್ಚೇಸಿಂಗ್ ಎಲ್ಲನೂ ಮುಗಿಸ್ಕೊಂಡು ನಾವು ಊರಿಗೆ ಹೊರಡ್ತಾ ಇದ್ದೀವಿ. ಪ್ಯಾಕಿಂಗ್ ಮಾಡೋದು ಒಂದು ಟೆನ್ಷನು, ಬಟ್ ಪ್ಯಾಕಿಂಗ್ ಆದಮೇಲೆ ಲಗೇಜ್ ಎಲ್ಲ ತೊಗೊಂಡು ಹೋಗಿ ನಾವು ಊರಿಗೆ ಮುಟ್ಟೋವರೆಗೂ ಅದು ಇನ್ನೊಂದು ಟೆನ್ಷನ್ನು. ಪ್ಯಾಕಿಂಗು ನಾನೆಲ್ಲ ನೀಟಾಗಿ ಮಾಡಿದ್ದೆ. ಅಂದರೆ ಆರ್ಡ್ರ್ ವೈಸು ಮಕ್ಕಳದ್ದು ಸಪ್ರೇಟು, ಆಮೇಲೆ ನನ್ನ ಹಸ್ಬೆಂಡ್ದು ಸಪ್ರೇಟು, ನಂದು ಸಪ್ರೇಟು. ಈ ಥರ ಫಸ್ಟ್ ಯಾವ ಫಂಕ್ಷನ್ ಇದೆಯೋ ಅದು ಆರ್ಡ್ರ್ ವೈಸು, ಆಮೇಲೆ ಲಾಸ್ಟ್ ಯಾವುದಿದೆ ಅದೆಲ್ಲನೂ ಆರ್ಡ್ರ್ ವೈಸ್ ಇಟ್ಕೊಂಡ್ರೆ ನಾವು ಅಲ್ಲಿ ಹೋದ್ಮೇಲೂ ಕೂಡ ಕನ್ಫ್ಯೂಷನ್ ಆಗೋಲ್ಲ, ಆಮೇಲೆ ಎಲ್ಲ ಕಿತ್ತಾಕೋದೆಲ್ಲ ಆಗೋಲ್ಲ ಅಂತ ಸ್ವಲ್ಪ ಟೈಮ್ ತೊಗೊಂಡು ನೀಟಾಗಿ ಪ್ಯಾಕಿಂಗ್ ಎಲ್ಲನೂ ಮಾಡಿದ್ವಿ. ನಾನು ನಮ್ಮ ಅಕ್ಕ ಮತ್ತು ನಮ್ಮ ತಮ್ಮಂದರು ಇಷ್ಟು ಮಾತ್ರ ನಾವು ಒಂದು ಸ್ವಲ್ಪ ಬೇಗ ಹೋಗ್ತಾ ಇದ್ವಿ ಊರಿಗೆ. ಒಂದು 8 ದಿವಸ ಮುಂಚೆ ಹೋಗಿದ್ವಿ ನಾವು. ಆಮೇಲೆ ನನ್ನ ಹಸ್ಬೆಂಡ್ ಬರ್ತೀನಿ ಅಂತ ಅಂದರು. ಸೊ ಇವಾಗ ಅವರು ಬರೀ ಸ್ಟೇಷನ್ಗೆ ಮಾತ್ರ ಡ್ರಾಪ್ ಮಾಡೋಕ್ಕೆ ಬರ್ತಿದ್ದಾರೆ. ಸೊ ನಾವು ಫೈನಲಿ ಹೋಗಿ ನಮ್ಮ ಊರಿಗೆ ರೀಚ್ ಆದಮೇಲೆ ಈ ಲಗೇಜ್ ಎಲ್ಲ ಇಳಿಸ್ಕೊಳ್ಳೋದಲ್ಲ, ಯಾಕಂದರೆ ನಾವು ಟ್ರೈನಿಗೆ ಹೋಗಿದ್ದಲ್ಲ, ಸೊ ಸ್ವಲ್ಪ ಟೈಮ್ ಇತ್ತು. ಸೊ ಹಂಗಾಗಿ ನನ್ನ ತಮ್ಮಂದ್ರಿಬ್ಬರು ಬೇಗ ಲಗೇಜ್ ಎಲ್ಲನೂ ಇಳಿಸ್ತಾ ಇದ್ದಾರೆ. ನಮಗೆಲ್ಲ ಒಂದು ಕಡೆ ನಿಂದಿರಿಸ್ಬಿಟ್ಟಿದ್ರು ಮಕ್ಳ ಜೊತೆಗೆ. ಸೊ ಹಂಗಾಗಿ ಅವರಿಬ್ಬರೇ ಮಾತ್ರ ಎಲ್ಲ ಲಗೇಜನ್ನು ತಂದು ಇಡ್ತಾಯಿದ್ರು. ಸೊ ಎಲ್ಲ ಲಗೇಜು ಎಲ್ಲ ಕೌಂಟ್ ಮಾಡಿಕೊಂಡು ಇಳಿಸ್ತಾಯಿದ್ರು ಎಲ್ಲನೂ. ಇನ್ನೇನು ಎಲ್ಲ ಇಳಿಸಿದ್ವಿ ಅಂತ ಅನ್ನೋಷ್ಟರಲ್ಲಿ 2 ಬ್ಯಾಗ್ ಮರೆತು ಬಂದಿದ್ದಾರೆ ಟ್ರೈನಲ್ಲೇ. ಸೊ ಲಾಸ್ಟಲ್ಲಿ ನೆನಪಾಯಿತು, ನಮ್ಮ ಅಕ್ಕನಿಗೆ ನೆನಪಾಯಿತು. ಸೊ ಹಂಗಾಗಿ ಮತ್ತೆ ಹೋಗಿ ಆ ಬ್ಯಾಗು ತರೋದಾಯಿತು. ಮದುವೆ ಪರ್ಚೇಸಿಂಗ್ ಜೊತೆಗೆ ನಮ್ಮದು ಎಲ್ಲ ಪರ್ಸ್ನಲ್ ಬ್ಯಾಗ್ಸ್ ಎಲ್ಲ ಇತ್ತಲ್ಲ, ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಆಗಿತ್ತು ಲಗೇಜು. ಸೊ ಇವಾಗ ನೋಡಿ ನನ್ನ ಚಿಕ್ಕಮ್ಮ ಎಲ್ಲ ಇಳಿಸಿದ್ವಿ ಅಂತ ಅನ್ನೋ ಕಾನ್ಫಿಡೆನ್ಸಲ್ಲಿ ಆರಾಮಾಗಿ ಇಳ್ಕೊಂಡು ಬರ್ತಿದ್ದಾನೆ. ಯಾವ ಬ್ಯಾಗ್ ಬಿಟ್ಟು ಬಂದಿದ್ದಾರೆ ಗೊತ್ತಾ? ಒಂದು ಬ್ಯಾಗು ಕಾಶಿ ಹತ್ರದ್ದು, ಇನ್ನೊಂದು ಮದುವೆ ಕಾರ್ಡ್ ಇರುವಂಥ ಬಾಕ್ಸ್. ಅದು ಮದುವೆ ಕಾರ್ಡು ನಾವು ಇಲ್ಲೆಲ್ಲ ಬಂದಮೇಲೆ ಎಲ್ರಿಗೂ ಕೊಡೋಣ ಅಂತ ಇಟ್ಟಿದ್ವಿ. ಅಂದರೆ ಒಂದು 8 ದಿವಸ ಮುಂಚೆನೇ ನಮ್ಮ ಚಿಕ್ಕಮ್ಮ ಹೋಗಿ ಮೇನ್ ರಿಲೇಟಿವ್ಸ್ಗೆಲ್ಲನೂ ಕೊಟ್ಟು ಬಂದಿದ್ದ. ಸೊ ಇನ್ನೊಂದು ಸ್ವಲ್ಪ ನಾವು ಲೋಕಲಲ್ಲೆಲ್ಲ ಹಂಚಬೇಕಿತ್ತು. ಸೊ ಅದೇ ಕಾರ್ಡ್ ಬಾಕ್ಸೇ ಬಿಟ್ಟು ಬಂದಿದ್ದಾರೆ. ಸೊ ಇವಾಗ ಎಲ್ಲನೂ ಇಳಿಸ್ಕೊಂಡ್ವಿ. ಆಮೇಲೆ ಒಂದು 5 ನಿಮಿಷ ಎಲ್ಲರೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಅಲ್ಲೇ ಒಂದು 5 ನಿಮಿಷ ನಿಂತ್ಕೊಂಡು ಆಮೇಲೆ ನಾವು ಮನೆಗೆ ಹೊರಟ್ವಿ. ಸೊ ಅಲ್ಲಿಂದ ನಾವು ಮನೆಗೆ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿ ಆಮೇಲೆ ನಮ್ಮ ಸೋದ್ರ ಮಾವನ ಮನೆಗೆ ಕರೆದಿದ್ರು. ಯಾಕಂದರೆ ಈ ಮದುವೆಗೂ ಮುಂಚೆ ನಮ್ಮ ಕಡೆ ಎಲ್ಲ ಗಡಿಗೆ ನೀರು ಅಂತ ಮಾಡ್ತಾರೆ. ಅಂದರೆ ಮದುವೆ ಹುಡುಗನಿಗೆ ಮತ್ತು ಮನೆಯವ್ರಿಗೆಲ್ಲನೂ ಕರೆದು ಸೊ ಟಿಫನ್ನು ಊಟ ಇದೆಲ್ಲನೂ ಅರೇಂಜ್ ಮಾಡಿ ಆಮೇಲೆ ಅವರು ಮದುವೆಯಲ್ಲಿ ಏನು ಪ್ರೆಸೆಂಟ್ ಮಾಡಬೇಕಂತಿದ್ದಾರಲ್ಲ, ಸೊ ಆ ಪ್ರೆಸೆಂಟೇಷನನ್ನು ಒಂದು ಸ್ವಲ್ಪ ಮುಂಚೆಗೆ ಮಾಡಿ ಒಂದು ಆರತಿಯನ್ನು ಮಾಡ್ತಾರೆ. ಸೊ ಇದಕ್ಕೆ ಗಡಿಗೆ ನೀರು ಅಂತಾರೆ ನಮ್ಮ ಕಡೆ. ಸೊ ಅದನ್ನು ನಮ್ಮ ಸೋದ್ರ ಮಾವಂದರು ಮಾಡಿದರು. ಸೊ ಅದು ಮುಗಿಸ್ಕೊಂಡು ಆಮೇಲೆ ನಾವು ಕಾರ್ಡೆಲ್ಲನೂ ಕೊಡಬೇಕಿತ್ತಲ್ಲ, ಸೊ ಹಾಗಾಗಿ ಈ ಬಿಬ್ರಾಗಿ ಹೋಗಿ ಕಾರ್ಡೆಲ್ಲನೂ ಕೊಟ್ಟು ಬಂದ್ವಿ. ಲಾಸ್ಟಿಗೆ ನಾವು ಕಾರ್ಡ್ ಕೊಟ್ಟಿದ್ದು ಇವ್ರ ಮನೆಗೇ, ಅಂದರೆ ನಮ್ಮ ತಾತ ಅವ್ರ ಮನೆಗೆ, ಅಂದರೆ ನಮ್ಮ ಸೋದ್ರ ಮಾವಂದ್ರ ಮನೆಗೇ ನಾವು ಲಾಸ್ಟಲ್ಲಿ ಕಾರ್ಡ್ ಕೊಟ್ಟಿದ್ದು. ಸೊ ಎಲ್ಲನೂ ಮುಗಿಸ್ಕೊಂಡು ನಾವು ಸಂಜೆಗೆ ಅವ್ರಿಗೆ ಕಾರ್ಡ್ ಕೊಟ್ಟು ನಮ್ಮ ಊರಿಗೆ ಹೊರಟ್ವಿ.
ಫೈನಲಿ ನಾವು ನಮ್ಮ ಹಳ್ಳಿಗೆ ಬಂದು ರೀಚ್ ಆದ್ವಿ. ಅಲ್ಲೇ ಎಲ್ಲ ನಮ್ಮ ತಮ್ಮನ ಮದುವೆ ಶಾಸ್ತ್ರ ಎಲ್ಲನೂ ಮಾಡಿದ್ದು. ಬಟ್ ಮದುವೆ ಇದ್ದಿದ್ದು ಡಿಸ್ಟಿಕ್ಕಲ್ಲಿ. ಸೊ ಮದುವೆ ಹುಡುಗಿ ಕಡೆ ಇತ್ತು. ನಾವು ಮನೆಯಲ್ಲೆಲ್ಲ ಶಾಸ್ತ್ರ ಎಲ್ಲ ಮಾಡಬೇಕಲ್ಲ, ಸೊ ಅದೆಲ್ಲ ಮಾಡೋದು ನಮ್ಮ ಊರಲ್ಲೇ ಅಂತ ಹೇಳಿ ನಾವು ನಮ್ಮ ಹಳ್ಳಿಗೆ ಬಂದಿದ್ವಿ. ಈ ಪೇಂಟಿಂಗು ಕೂಡ ಇಷ್ಟು ಫಾಸ್ಟಾಗಿ ಮಾಡಿದ್ರು ಅಂತಂದರೆ ತುಂಬ ಫಾಸ್ಟಾಗಿ ಮಾಡಿದ್ರು. ಇವರು ನಮ್ಮ ಚಿಕ್ಕ ತಮ್ಮಂದ ಫ್ರೆಂಡಿನ ಅಪ್ಪ ಇವರು. ಆ್ಯಕ್ಚುಲಿ ಇವರು ಡ್ರಾಯಿಂಗ್ ಟೀಚರು. ಸೊ ಅವ್ರ ಕಡೆಯಿಂದಾನೇ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ತಮ್ಮ ಕರ್ಕೊಂಡು ಬಂದು ನೀಟಾಗಿ ಮಾಡಿಕೊಟ್ರು. ಬಟ್ ಕೆಲಸ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾನು ಎಲ್ಲನೂ ಒಂದು ಸ್ವಲ್ಪನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಬಟ್ ಎಲ್ಲನೂ ನೀಟಾಗಿ ಪ್ರೆಸೆಂಟ್ ಮಾಡಬೇಕಂತ ಅನ್ನೋದೊಂದಿದೆ. ಸೊ ನೋಡೋಣ ಯಾವ ಥರ ಬರುತ್ತೆ ಮುಂದೆ ವೀಡಿಯೋಸು ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.